ಸರ್ ಇದರಲ್ಲಿ ನೀವು ಪೊಲೀಸ್ ಕಾಪ್ ಅಂತ ಹೌದಾ ಸರ್? ಪೊಲೀಸೇ ಕಾಪು, ಪೊಲೀಸ್ ಕಾಪ್ ಅಲ್ಲ. ಆಯ್ತು, ನೀವು ಪೊಲೀಸ್ ಅಂತ ಹೌದಾ ಸರ್? ಹೌದು, ಆ, ಚೆನ್ನಾಗಿದೆ ಸರ್, ಪೊಲೀಸ್ ಕಾಪ್. ಅಂದ್ರೆ ನೀವು ನಮ್ಮ ಆಡ್ಭಾಷೆಲ್ಲ ಹಂಗಿರುತ್ತೆ ಅದೇ ರೀ, ಆಡ್ಭಾಷೆ ಚೆನ್ನಾಗಿದೆ ಪೊಲೀಸ್ ಕಾಪ್. ಈಗ ಅದ್ರಲ್ಲಿ ಸರ್ ನೀವು ಪೊಲೀಸು ಆದ್ರೆ ಎಲ್ಲರನ್ನ ಅಟ್ಟಾಡ್ಸ್ಕೊಂಡು ಹೊಡಿತೀರಲ್ಲ ಸರ್, ಒಳ್ಳೆ ಗ್ಯಾಂಗ್ಸ್ಟರ್ ತರ. ಹೌದಮ್ಮ, ಅಂದ್ರೆ ಆ ಕತೆ ಆಗಿದೆ. ಕಥೆಯಲ್ಲಿ ಅಟ್ಟಾಡ್ಸ್ಕೊಂಡು ಹೊಡೆಯೋದು ಅನ್ನೋದು ನಿಮ್ಗೆ ಕರೆಕ್ಟ್ ಅದು ವರ್ಡು, ಬಟ್ ಕತೆ ಆಗಿದೆ. ಅದು ಮಾಡ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಒಂದೇ ರಾತ್ರಿ ಅಂದಾಗ ನಿಮಗೆ ಅರ್ಥ ಮಾಡ್ಕೊಬೇಕು, ಸಿಚುವೇಶನ್ ಆಗಿರುತ್ತೆ, ಮಾಡ್ಲೇಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಆ ತರ ಇದೆ ಅಷ್ಟೇ. ಒಂದೇ ರಾತ್ರಿಯಲ್ಲಿ ಎಲ್ಲಾರನ್ನ ಹಾಕಿ ಹುಚ್ಚನಾಗಿ ಇಲ್ಲ, ಎಲ್ಲರಿಗೂ ಹೊಡಿಬೇಕು. ಆ ರಾತ್ರಿಯಲ್ಲಿ ಬರೋ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕು ಅವನು. ಎಲ್ಲಾರು ಒಂದೇ ರಾತ್ರಿ ಮುಗಿಸ್ತಾನೆ ಅನ್ನೋದು ಕತೆ ಅಲ್ಲ. ಆ ರಾತ್ರಿ ಒಂದು ರಾತ್ರಿಯಲ್ಲಿ ನಡೆಯೋ ಸಿಚುವೇಶನ್ ನ ಒಂದು ಅರ್ಜುನ್ ಮಹಾಕ್ಷಯ ಅನ್ನೋ ಒಂದು ಪಾತ್ರ ಅಲ್ಲಿ ಬಂದಾಗ ಮಾಡ್ಲೇಬೇಕು, ಇಲ್ಲ ತುಂಬಾ ತಲೆಗಳು ಉದುರೋಗ್ತವೆ. ಅಂತ ಪರಿಸ್ಥಿತಿ ಒಳಗೆ ಏನ್ ಮಾಡ್ತಾನೆ ಅನ್ನೋದು, ಹೇಗ್ ನಿಂತ್ಕೋತಾನೆ ಅನ್ನೋದು ಒಂದು ಬರ್ತಕ್ಕಂಥ. ಸರ್, ಕಬ್ಜಾದಲ್ಲಿ ಕಾಕಿ ಹಾಕಿದ್ರಿ ಅಂತ ಅನ್ಸುತ್ತೆ. ಕಾಕಿ ಹಾಕ್ದಾಗ ಅದು ಹೆಂಗಿರುತ್ತೆ ಸರ್ ಆ ಖದರ್? ಹೌ ಡು ಯು ಫೀಲ್ ಕಾಕಿ ಹಾಕ್ದಾಗ? ಸಿ, ಬೈ ಇಟ್ ಸೆಲ್ಫ್ ಇಟ್ ಇಸ್ ಅ ವೆರಿ ಗುಡ್ ಪ್ರೊಫೆಷನ್. ಆಕ್ಚುಲಿ ಅದೆಲ್ಲ ನಾವು ಆಗಿಲ್ಲ ಜೀವನದಲ್ಲಿ, ನಾವು ಕಲಾವಿದರಾಗಿದ್ವಿ. ಬಟ್ ನನಗನ್ಸುತ್ತೆ ಅದಕ್ಕೆ ತುಂಬಾ ಅದ್ರ ಹಿಂದೆ ಒಂದು ಶಿಸ್ತು, ಶ್ರಮ ಎಲ್ಲ ಇರುತ್ತೆ. ಆ ಪ್ರೊಫೆಷನಲ್ ಅದು ನಮ್ಮ ಮೇಲೆ ಬಿದ್ದಾಗ ಒಂದು ಇರುತ್ತೆ. ಅದು ಹೇಗೆ ಫೀಲ್ ಇದೆಲ್ಲ, ಯೂನಿಫಾರ್ಮ್ ಟೈಟ್ ಆ ಥರ ಒಂದೊಂದು ಬರುತ್ತೆ. ಅದು ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಲ್ಯಾಂಗ್ವೇಜ್ ಸರ್, ಲ್ಯಾಂಗ್ವೇಜ್ ಇಸ್ ಅ ಪರ್ಸನಾಲಿಟಿ. ಅದರಲ್ಲಿ ಏನು ಬರೋದಿಲ್ಲ. ಸಿ, ಲ್ಯಾಂಗ್ವೇಜ್ ಇಸ್ ಅ ಪರ್ಸನಾಲಿಟಿ. ಈಗ ಪೊಲೀಸ್ ಆಫೀಸರ್ ಮಾಡ್ತಾ ಇರೋ ಕ್ಯಾರೆಕ್ಟರ್ ನೀವು ಇವಾಗ ನಾರ್ತ್ ಕರ್ನಾಟಕದವರು ಅಂದ್ರೆ ಬೇರೆ ಥರ ಬರುತ್ತೆ, ಮಲೆನಾಡು ಬೇರೆ, ಬ್ಯಾಂಗ್ಳೂರ್ ಭಾಷೆ ಬೇರೆ ಬರುತ್ತೆ. ಅದರಲ್ಲಿ ಏನಿಲ್ಲ, ನಿಮ್ಮ ಪಾತ್ರದ ಮೇಲೆ ಹೋಗುತ್ತೆ. ಈಗ ಕೆಂಪೇಗೌಡ ಅಂತ ತೊಗೊಳಕ್ ಹೋದ್ರೆ ಅದು ಸಿಕ್ಕಾಬಿಟ್ಟೆ ಅಗ್ರೆಸಿವ್, ತುಂಬಾ ಸ್ಪೀಡು, ಮಾತಾಡೋ ಸ್ಪೀಡು, ಒಂದ್ ಕಡೆ ನಿಲ್ಲಲ್ಲ, ಕೋಪ ಜಾಸ್ತಿ. ಅದೇ ನೀವು ಮದಕರಿ ತೊಗೊಳಕ್ ಹೋದ್ರೆ ಮದಕರಿ ತಾಳ್ಮೆ, ಸಾಫ್ಟ್ ಆಗಿ ಮಾತಾಡೋದು. ಬಟ್ ವೆರಿ ವಾಟ್ ಈಸ್ ಎ ವೆರಿ ಟಫ್ ಕಾಪ್ ಮದಕರಿ, ಬಟ್ ಸಾಫ್ಟ್ ಸ್ಪೋಕನ್. ಸೊ ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ ಬರುತ್ತೆ ಅಷ್ಟೇ. ಅದರಲ್ಲಿ ನಾವು ಯಾವ ಥರ ಕೆತ್ಕೊಂಡು ಹೋಗ್ತಿರೋ ಅದ್ರ ಮೇಲೆ ಪರ್ಸನಾಲಿಟಿ, ಯಾವ ಪರ್ಸನಾಲಿಟಿ ಕಾಕಿ ಹಾಕಿದೆ ಅನ್ನೋದ್ರ ಮೇಲೆ ಹೋಗುತ್ತೆ ಅಷ್ಟೇ. ಬಟ್ ನಿಮ್ಮ ಪರ್ಸನಾಲಿಟಿಗೆ ಕಾಕಿ ಸಖತ್ ಸೂಟ್ ಆಗುತ್ತೆ ರೀ ಸರ್. ಆದ್ರೆ ಸರ್, ನಿಮ್ಮ ಪರ್ಸನಾಲಿಟಿ ಹೆಂಗೆ ಸರ್ ನೀವು ರಿಯಲ್ ಲೈಫಲ್ಲಿ? ಯಾಕಂದ್ರೆ ಹೊರಗಡೆಯಿಂದ ನೋಡೋಕ್ಕೆ ನಾನೇ ಬರ್ಬೇಕಂದ್ರೆ ಯವ್ವ ಹೆಂಗೇನೋ ಸುದೀಪ್ ಸರ್ ಮುಖಕ್ಕೆ ಕೊಡ್ದಂಗೆ ಮಾತಾಡ್ತಾರೇನೋ, ಹೆಂಗೆ ಮಾತಾಡ್ತಾರೇನೋ, ಹೆಂಗೆ ಕ್ವಶನ್ ಕೇಳ್ಬೇಕೇನೋ ಅಂತ. ಸರ್ ನೀವು ಹೆಂಗೆ ಸರ್ ಪರ್ಸನಲಿ? ನೀವು ಯಾರು ಸರ್? ನೀವು ಕೆಂಪೇಗೌಡ್ರ, ಮದಕರಿನ, ಹೆಂಗೆ ಸರ್ ನೀವು? ತಟ್ಟೆಗೆ ಅನ್ನ ರಸಮ್ಮು ಸರ್ವ್ ಮಾಡಿದ್ರೆ ಕೈ ಹಾಕೊಂಡು ತಿನ್ನೋನು, ನೀವು ನೂಡಲ್ಸ್ ಕೊಟ್ರೆ ಫೋರ್ಕ್ ಹಾಕೊಂಡು ತಿನ್ನೋನು. ಕರೆಕ್ಟಾ? ಎಲ್ಲಿ ಹೆಂಗೆ ಬೇಕೋ ಹಂಗೆ? ಎಲ್ಲಲ್ಲ, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಈಗ ನನಗೆ ವ್ಯಕ್ತಿತ್ವ ಏನಿದೆ, ನನ್ನ ಪರ್ಸನಲ್ ಅನ್ನೋದೇ, ನನ್ನ ಪರ್ಸನಲ್ ಲೈಫಲ್ಲಿ ಎಲ್ಲ ತುಂಬಾ ಜನ ಇರ್ತಾರಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌ ಯು ಟಾಕ್, ವಾಟ್ ಯು ಡೂ. ಇವಾಗ ಯಾರ ಹತ್ರ ಹೇಗಿರ್ಬೇಕು ಹಾಗಿರ್ಲೇಬೇಕಲ್ಲ ಪರಿಸ್ಥಿತಿ. ಅದು ನಾವೊಬ್ಬರೇ ಕೂತ್ಕೊಂಡಾಗ ಹೇಗಿರ್ತೀವೋ ಸಪ್ರೇಟ್ ಆಗುತ್ತೆ. ಮನೆಯವ್ರ ಹತ್ರ ಹೇಗಿರ್ತೀವೋ ಇದೆಯಾ. ಸೊ ಇವಾಗ ಎದುರುಗಡೆ ತಾವು ಹೇಗಿದ್ದೀರಿ, ಇವಾಗ ತಾವು ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಚೆನ್ನಾಗಿದ್ದು ನೀವು ಪ್ರೀತಿನ ಹಂಚ್ತಾ ಇದ್ದೀರಂದ್ರೆ ನಾನ್ಯಾಕೆ ನಿಮಗೆ ಕೋಪ ಕೊಡ್ಲಿ? ಅಥವಾ ನೀವು ಉರ್ಸೋ ಕೆಲಸ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಂದ್ರೆ ಏನು ಅಷ್ಟು ಒಳ್ಳೆಯವ್ರು, ಹೋಗ್ಲಿ ಬನ್ನಿ ದೇವ್ರ ತಲೆ ಮೇಲೆ ಕೂತ್ಕೊಳ್ಳಿ ಇನ್ನೂ ಹೊಡೀರಿ ಅನ್ನೋಕ್ಕೆ. ಹಾಗಲ್ಲ. ಸಿ, ಐ ಡೋಂಟ್ ಥಿಂಕ್ ಸೊ. ಸಿ, ನೀವಾಗ್ಲಿ ನಾವಾಗ್ಲಿ ಗೌರವ ಕೊಡೋದಕ್ಕೆ ಯಾರು ಹಿಂದೆ ಮುಂದೆ ನೋಡಲ್ಲ. ನಿಮ್ಮ ಗೌರವಕ್ಕೆ ವಾಪಸ್ ಗೌರವನೇ ಒಂದು ವಾಪಸ್ಸು ರಿಯಾಕ್ಷನ್ ಆಗಿ ಸಿಕ್ಕಿದ್ರೆ ದಟ್ ಇಸ್ ಮೋರ್ ರೆಸ್ಪೆಕ್ಟ್ಫುಲ್ ಅಲ್ವಾ? ಪ್ರೀತಿ ವಿಶ್ವಾಸ ಎಲ್ಲ ಒಂದೇ ಸೈಡ್ ಆಗಿರ್ಬಾರ್ದು, ಎರಡು ಕಡೆನೂ ಇರ್ಬೇಕು ಯಾವಾಗಲೂ. ಅದು ಬಂದಿಲ್ಲ ಅಂದಾಗ ಫಸ್ಟ್ ಕಟ್ ಆಫ್ ಮಾಡ್ಕೊಂಡು ಸೈಲೆಂಟ್ ಆಗಿರ್ತೀವಿ. ಅದಾದ್ಮೇಲೆ ಸ್ವಲ್ಪ ತಟ್ಟಿ ಎಬ್ಬಿಸ್ಬೇಕಾಗುತ್ತಲ್ಲ, ಯಾಕೆ ಏನು ನಡೀತದೆ ಅಂತ ಕೇಳಕ್ಕೆ. ಕರೆಕ್ಟ್. ಎಲ್ಲರಲ್ಲೂ ಆ ಪರ್ಸನಾಲಿಟಿ ಇರುತ್ತೆ. ಹೋಗ್ತಾ ಹೋಗ್ತಾ ಒಂದು ಡೆವಲಪ್ ಮಾಡ್ಕೊಂಡಿರ್ತೀವಿ. ಬೇಡ ಅದು ಪರವಾಗಿಲ್ಲ, ಏನಂತೆ ಆಯ್ತು ಹೋಲಿ ಬಿಡು ಅಂತ ಹಂಗೆ ಬಂದಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಅನುಭವದ ಪಾಠ ಎಲ್ರಿಗೂ ಇರುತ್ತೆ. ಸರ್, ನನಗೆ ಟಿವಿ ಮೇಲೆ ಭಾಳ ಜನ ಇವಳು ಕೆಟ್ಟ ಕಡಕ್ಕೆ, ಇವಳು ಭಾಳ ಹೆಮ್ಮಾರಿ, ಇವಳು ಈ ಥರ ಮಾತಾಡ್ತಾರೆ ಸರ್. ಆದರೆ ಹೊರಗಡೆ ನಮ್ಮದೇ ಬೇರೆ ಒಂದು ಜೀವನ ಇರುತ್ತೆ ರೀ ಸರ್, ಹಂಗೆ ಕೇಳಿದೆ ಅಷ್ಟೇ. ಮತ್ತೆ ಕರೆಕ್ಟ್, ತಪ್ಪೇನಿಲ್ಲ. ಇವಾಗ ನೀವು ಅನುಭವದಂತ ಹೇಳ್ತೀರಿ. ಸಿ, ಆಲ್ರೆಡಿ ನಾವು ಮಾತಾಡೋಕೆ ಶುರು ಮಾಡೋದು 15-20 ನಿಮಿಷ ಆಯ್ತಾ? 15 ನಿಮಿಷ ಹಿಂದೆ ಇದ್ದಿದ್ದ ಮಾತಿಗೂ ಇವಾಗ ಬರ್ತಾರೋ ಮಾತಿನ ಸ್ಟೈಲ್ಗೂ ಡಿಫ್ರೆನ್ಸ್ ಇದೆ. ಯಾವಾಗ ನೀವು ಕಂಫರ್ಟೇಬಲ್ ಆಗ್ತಿರೋ ನೀವು ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀರಿ. ಹಾಗೆ ತಾನೆ, ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತಲ್ಲ ನಾವೇನು ಅನ್ನೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.